ಹಾಯ್ ಹಲೋ ಆತ್ಮೀಯ ಮಿತ್ರರೇ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಗೆಳೆಯರೇ, ಈ ದಿನ ನಾನು 6 to 8 ಸಿ ಇ ಟಿ ಎಕ್ಸಾಮ್ ಯಾವ ರೀತಿ ಇರಲಿದೆ, ಹಾಗೆಯೇ ಪ್ಯಾಟ್ರನ್ ಏನಿದೆ, ಸಿಲೆಬಸ್ ಏನಿದೆ, ಹಾಗೆಯೇ ಎಷ್ಟು ಕ್ವಾಲಿಫೈಯಿಂಗ್ ಮಾರ್ಕ್ಸ್, ಹಾಗೆಯೇ ಎಷ್ಟು ಪೇಪರ್ಗಳಿದೆ, ಎಷ್ಟು ಮಾರ್ಕ್ಸನ್ನು ತೆಗೆದುಕೋಬೇಕು ಅನ್ನೋಂಥ ಸಂಪೂರ್ಣ ವಿವರಣೆಯನ್ನು ತರ್ತಾ ಇದ್ದೀನಿ ಸ್ನೇಹಿತರೆ. ಈ ವಿವರಣೆಯನ್ನು ತರ್ತಿರುವಂಥ ಮೊದಲ ಚಾನಲ್ ನಮ್ಮದಿದೆ ಸ್ನೇಹಿತರೆ. ನಾಳೆ ನಾಡ್ದು ನೀವು ಸಾಕಷ್ಟು ಚಾನಲ್ಗಳನ್ನ ಇದ್ರ ಬಗ್ಗೆ ಮಾಹಿತಿ ಕೊಡೋದನ್ನು ನೋಡಲಿದ್ದೀರಿ. ಗೊಂದಲಕ್ಕೀಡಾಗಬೇಡಿ, ನಾನು ಸ್ಪಷ್ಟ ಮಾಹಿತಿಯನ್ನು ಕೊಡ್ತೇನೆ. ಹಾಗೆಯೇ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಮೊದಲ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ 510ಕ್ಕೂ ಹೆಚ್ಚು ವೀಡಿಯೋಗಳನ್ನು ಪ್ರಸಾರ ಮಾಡಿದ್ದೇವೆ. ಇದು 512ನೇ ವಿಡಿಯೋ ಇದೆ ಸ್ನೇಹಿತರೆ. ಅಲ್ಲದೆ ನಮ್ಮ ದಾವಣಗೆರೆ ಟ್ಯುಟೋರಿಯಲ್ ಇಂಗ್ಲೀಷ್ ಚಾನಲ್ ಮೇಲೂ ಕೂಡ 150ಕ್ಕೂ ಹೆಚ್ಚು ವೀಡಿಯೋಗಳು ಅಲ್ಲಿ ಇದೆ. ಒಟ್ಟಾರೆ 650 ವೀಡಿಯೋಗಳನ್ನು ಪ್ರಸಾರ ಮಾಡಿರುವ ನಮ್ಮ ಚಾನಲ್ ಇದೆ, ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ. ಹಾಗಾಗಿ 8217670405 ಸಂಖ್ಯೆಗೆ ವಾಟ್ಸಪ್ ಮೆಸೇಜನ್ನು ಕಳಿಸೋದ್ರ ಮೂಲಕ ಕೂಡ ನಮ್ಮ ಗ್ರೂಪ್ಗಳಿಗೆ ಜಾಯ್ನ್ ಆಗ್ಬೋದು. ಹಾಗೆ ನಾವು ಮಾಡಿರೋ ವೀಡಿಯೋಗಳ ಲಿಂಕನ್ನು ಒಂದೇ ಎಡೆ ತಾವು ಪಡಿಬೋದು. ಇಲ್ಲವೇ ಅಂದರೆ ಕಾಮೆಂಟ್ ಬಾಕ್ಸನ್ನು ನೋಡಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಿ. ವಿಡಿಯೋ ಟೈಟಲ್ ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ, ಅಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗಳ ಲಿಂಕ್ ಸಿಗುತ್ತೆ. ಇಲ್ಲವೇ ಕಾಮೆಂಟ್ ಬಾಕ್ಸಲ್ಲೂ ಕೂಡ ತಾವು ಪಡಿಬೋದು. ಹಾಗಾದರೆ ಆಯ್ಕೆ ವಿಧಾನ ಹೇಗಿರಲಿದೆ ಅನ್ನುವಂಥ ಸಂಪೂರ್ಣ ವಿವರಣೆ ತಮಗೋಸ್ಕರ ಇಲ್ಲಿದೆ ನೋಡಿ. ರಿಟರ್ನ್ ಎಕ್ಸಾಮ್ ಇರುತ್ತೆ, ಪ್ಲಸ್ ನೀವು ಇದುವರೆಗೂ ಡಿಗ್ರಿಯಲ್ಲಿ ಪಡೆದಿರುವಂಥ ಮಾರ್ಕ್ಸ್ಗಳು, ಹಾಗೆ ಬಿ ಎಡಲ್ಲಿ ಪಡೆದಿರೋ ಮಾರ್ಕ್ಸ್ಗಳು ಹೇಗೆ ಕೌಂಟ್ ಆಗುತ್ತೆ ಅನ್ನೋದನ್ನು ನಿಮಗೆ ವಿವರಣೆ ಜೊತೆಗೆ ಹೇಳಿದ್ದೇನೆ ನೋಡಿ. ನಿಮ್ಮ ಟಿ ಮಾರ್ಕ್ಸಲ್ಲಿ 15%, ಅಂದರೆ 100 ಅಂಕಗಳು ಪಡೆದಿದ್ದರೆ 15 ಅಂಕಗಳು ನೀವು ಕೌಂಟಿಗೆ ತೊಗೊಳ್ತಾರೆ. 15 ಅಂಕಗಳನ್ನ ಕೌಂಟಿಗೆ ತೊಗೊಳ್ತಾರೆ. 90 ತೊಗೊಂಡಿದ್ದೆ ಅಂದರೆ 16ರಲ್ಲಿ 90, ಎಷ್ಟು 90 ಮಾರ್ಕ್ಸ್ ತೊಗೊಂಡಿದ್ದೆ ಅಂದರೆ ಅದರಲ್ಲಿ 15% ಮಾರ್ಕ್ಸನ್ನು ಮಾತ್ರ ಕೌಂಟ್ ಆಗ್ತಾರೆ. ಅಂದರೆ 100ಕ್ಕೆ 15. ಸಿ ಇ ಟಿಯಲ್ಲಿ 35%. ಸಿ ಇ ಟಿ ಪರ್ಸೆಂಟೇಜಲ್ಲಿ ಔಟ್ ಆಫ್ ಸಿ ಇ ಟಿ ಪರ್ಸೆಂಟೇಜ್ ಎಷ್ಟಾಗುತ್ತೋ ಅದರಲ್ಲಿ 35%. ನಿಮ್ಮ ಡಿಗ್ರಿದು 25%, ಹಾಗೆ ಬಿ ಎಡ್ದು 25%. ಅಲ್ಲದೆ ಹಾಗೆ ಇದನ್ನು ಹೆಂಗೆ ಸರ್ ಕೌಂಟ್ ಮಾಡೋದು ಬಿ ಎಡ್ದು ಮತ್ತು ಡಿಗ್ರಿದು ಅನ್ನೋದಕ್ಕೆ ಒಂದು ಟೇಬಲ್ ಕೂಡ ನಾನು ಇನ್ನು 2 ದಿನದಲ್ಲಿ ತರಲಿದ್ದೇನೆ ಸ್ನೇಹಿತರೆ. ತಮಗೆ ಬೇಕಾದ ಎಲ್ಲ A to Z ಮಾಹಿತಿ ನಮ್ಮ ಚಾನಲ್ ಮೇಲೆ ಲಭ್ಯ ಮಾಡಲಿದ್ದೇವೆ. ಹಾಗೆಯೇ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ಅಪ್ಲೋಡ್ ಮಾಡಲಿದ್ದೇವೆ ನೋಡಿ. ಡಿ ಎಡ್ಗೆ ಸಂಬಂಧಪಟ್ಟದ್ದು ಹೇಳೋದಾದರೆ ಡಿ ಎಡ್ ಮಾಡಿರೋರು ಟಿ ಇ ಟಿ 15%, ಸಿ ಇ ಟಿ 35%, ಪ್ಲಸ್ ಅವರ ಡಿ ಎಡ್ಡಿಂದ 25%, ಡಿಗ್ರಿಯಿಂದ 25% ತೊಗೋಬೇಕು. ಹಾಗಾದರೆ ಇದು ಪೇಪರ್ 2ಗೆ ಮಾತ್ರ ಮಾಹಿತಿ ಇದೆ ಸ್ನೇಹಿತರೆ. ಪೇಪರ್ 1ಗೆ ನಾನು ಇನ್ನೂ ಮಾಹಿತಿ ಕೊಡ್ತಾ ಇಲ್ಲ. ನೋಟಿಫಿಕೇಷನ್ ಆದ ನಂತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗಾದರೆ 3 ವಿಭಿನ್ನವಾದ ಪೇಪರ್ಗಳಿರುತ್ತೆ. ಇಂಗ್ಲೀಷ್ ಟೀಚರ್ಸಿಗೆ 2, ನೀವು ಸೋಷಿಯಲ್ ಸೈನ್ಸ್ ಟೀಚರ್ಸು ಅಥವಾ ಮ್ಯಾಥ್ಸ್ ಟೀಚರ್ ಆಗಿದ್ದರೆ 3 ಪೇಪರ್ನ ಅಟೆಂಡ್ ಮಾಡಲೇಬೇಕು. ಯಾಕೆ ಸರ್ ಈ ಅನ್ಯಾಯ ಅನ್ಕೋಬೇಡಿ, ಇದು ಪ್ಯಾಟ್ರನ್ ಆಗಿದೆ. ಇಂಗ್ಲೀಷ್ ಟೀಚರ್ಸ್ 2 ಪೇಪರ್ನ ಬರೀಬೇಕು 300 ಮಾರ್ಕ್ಸಿಗೆ. ಸೋಷಿಯಲ್ ಸೈನ್ಸ್ ಮತ್ತು ಗಣಿತ ಟೀಚರ್ 400 ಮಾರ್ಕ್ಸಿಗೆ 3 ಪೇಪರ್ ಬರೀಬೇಕು. ಅದು ಯಾವುದು ಸರ್ ಇನ್ನೊಂದು ಪೇಪರು ಅಂತ ಅಂದ್ಕೋಬೇಡಿ. ಮೊದಲು ಯಾಕೆ ಹೇಳಿಲ್ಲ ಅಂತ ನನ್ನ ಮಾಹಿತಿನ ಈಗ ಅಪ್ಡೇಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಏನಿದೆ ಅಂತಂದರೆ ಇಲ್ಲಿ ಒಂದು ಗಮನಿಸಬೇಕು, 2 ಪೇಪರ್ ಇರುತ್ತೆ ಲ್ಯಾಂಗ್ವೇಜ್ ಟೀಚರ್ಸ್. ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ ವಿಲ್ ಫೇಸ್ 2 ಪೇಪರ್ಸ್. ಹಾಗಾದರೆ ಆ 2 ಪೇಪರ್ ಯಾವುದು ಅಂತಲೂ ಹೇಳ್ತೀನಿ, ಹಾಗೆ 3ನೇ ಪೇಪರ್ ಬಗ್ಗೆನೂ ಹೇಳ್ತೀನಿ ನೋಡಿ. ಎಕ್ಸಾಮ್ ಪೇಪರಲ್ಲಿ 2 ಪೇಪರ್ ಇರುತ್ತೆ. ಒಂದು ಜನರಲ್ ಪೇಪರ್ ಫಾರ್ 150 ಮಾರ್ಕ್ಸ್ಗೆ. ಜನರಲ್ ಪೇಪರ್ ಎಷ್ಟು ಮಾರ್ಕ್ಸ್ ಇರುತ್ತೆ? 150 ಮಾರ್ಕ್ಸ್ ಇರುತ್ತೆ. ಜನರಲ್ ಪೇಪರ್ ವಿಲ್ ಬಿ ಫಾರ್ 150 ಮಾರ್ಕ್ಸ್. ಪೇಪರ್ 2 ಸಬ್ಜೆಕ್ಟಿವ್ ಪೇಪರ್ ಇರುತ್ತೆ, ದಟ್ ಈಸ್ ಫಾರ್ 50 ಮಾರ್ಕ್ಸ್ ಪ್ಲಸ್ 100 ಮಾರ್ಕ್ಸ್. ಇದರಲ್ಲಿ ನೋಡಿ, ಪೇಪರ್ 2 ಅಲ್ಲಿ 2 ಅಂಶಗಳಿರುತ್ತೆ, ಸೆಕ್ಷನ್ 1 ಹಾಗೆ ಸೆಕ್ಷನ್ 2. ಸೆಕ್ಷನ್ 1ನಲ್ಲಿ 50 ಮಾರ್ಕ್ಸಿಗೆ ಇರಲಿದೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಸೆಕ್ಷನ್ 2 ಅಲ್ಲಿ 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರಲಿದೆ. ಸರ್ ಸಿಲೆಬಸ್ ಹೇಗಿದೆ ಏನಿದೆ ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ತಂದಿದ್ದೇನೆ. ಭಾಳ ಜನ ಅವಾಗೇನೋ ನಿದ್ದೆಯಿಂದ ಎಚ್ಚರ ಆಗಿರಲಿಲ್ಲ ಅಂತ ಅನಿಸುತ್ತೆ, ನೋಡಿಲ್ಲ. ಆದರೆ ಕೆಲವರು ನೋಡಿದ್ದಾರೆ, ಬುದ್ಧಿವಂತರು ತಯಾರಿಯನ್ನು ಈಗಾಗಲೇ ಆರಂಭಿಸಿದ್ದಾರೆ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನೂ ಅವರು ನೋಡ್ತಾರೆ, ಹಾಗಾಗಿ ಅವರಿಗೆ ತಯಾರಿ ಆಗಲೇ ಗೊತ್ತಾಗಿದೆ. ಇರಲಿ, ಪರವಾಗಿಲ್ಲ. ಈಗ ಕರ್ನಾಟಕ ಗ್ರ್ಯಾಜುಯೇಟ್ ಟೀಚರ್ ಏನಿದೆ ಅದರ ವೇಕೆನ್ಸಿ ನಿಮಗೆಲ್ಲ ಗೊತ್ತಿದೆ, 10,611 ಪೋಸ್ಟ್ ಇರಲಿದೆ. ಹಾಗಾದರೆ ಏನಿದೆ ಜನರಲ್ ಪೇಪರಲ್ಲಿದೆ ಅನ್ನೋದನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ. 150 ಮಾರ್ಕ್ಸಿಗೆ ಏನಿದೆ,
ಸಾಮಾನ್ಯ ಕನ್ನಡ ಇರುತ್ತೆ 25 ಮಾರ್ಕ್ಸಿಗೆ ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಪೇಪರ್ ಫಾರ್ 25 ಮಾರ್ಕ್ಸ್. ಏನಿದೆ ಸಿಲೆಬಸ್ ಅನ್ನೋದನ್ನು ನಾನು ಮತ್ತೆ ನಾಳೆ ತರಗತಿಯಲ್ಲಿ ಹೇಳಲಿದ್ದೇನೆ. ಹಾಗೆಯೇ ಜನರಲ್ ಇಂಗ್ಲೀಷ್ ಪೇಪರ್ 25 ಮಾರ್ಕ್ಸಿಗಿರುತ್ತೆ. ಹಾಗೆಯೇ ಜನರಲ್ ನಾಲೆಜ್ 25 ಮಾರ್ಕ್ಸಿಗಿರುತ್ತೆ. ನೋಡಿ, ನಮ್ಮ ಚಾನಲ್ ಮೇಲೆ ಸುಮಾರು 200ಕ್ಕೂ 250ಕ್ಕೂ ಹೆಚ್ಚು ವೀಡಿಯೋಗಳು GK ವೀಡಿಯೋಗಳೇ ಇದೆ. ಹಾಗೆಯೇ ಇಂಗ್ಲೀಷ್ ವೀಡಿಯೋಗಳು ಕೂಡ ಲಭ್ಯ ಇದೆ. ಹಾಗೆ ಸೋಷಿಯಲ್ ಸೈನ್ಸ್ ವೀಡಿಯೋಗಳು ಕೂಡ ಲಭ್ಯ ಇದೆ. ಸಾಮಾನ್ಯ ವಿಜ್ಞಾನದ ವೀಡಿಯೋಗಳು ಕೂಡ ಲಭ್ಯ ಇವೆ. ಆದರೆ ತಮಗೆ ಸಿಗ್ತಾ ಇಲ್ಲ ಅಂತಂದರೆ ತಾವು ಹೋಮ್ ವಿಡಿಯೋ ಪ್ಲೇಲಿಸ್ಟಿಗೆ ಹೋಗಿ ಪ್ಲೇಲಿಸ್ಟಲ್ಲಿ ನೀವು ಹುಡುಕಬೇಕು. ಇರಲಿ. ಎಜುಕೇಷನ್ ಸೈಕಾಲಜಿ 50 ಮಾರ್ಕ್ಸಿಗಿದೆ. ಎಜುಕೇಷನ್ ಸೈಕಾಲಜಿ ಫಾರ್ ಆ್ಯಂಡ್ ಟೀಚಿಂಗ್ ಮೆಥಡಾಲಜಿ ಪೇಪರ್ 50 ಮಾರ್ಕ್ಸಿಗೆ ಇರಲಿದೆ. ಹಾಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಮಾರ್ಕ್ಸಿಗೆ ಇರಲಿದೆ ಸ್ನೇಹಿತರೆ. ಇದು ಪೇಪರ್ 1 ಬಗ್ಗೆ ಮಾತಾಡ್ತಾ ಇದ್ದೀನಿ, ಜನರಲ್ ಪೇಪರ್ ಬಗ್ಗೆ. ಗಣಕಯಂತ್ರ ಪ್ರಬುದ್ಧತೆ 10 ಮಾರ್ಕ್ಸಿಗಿರುತ್ತೆ. ಒಟ್ಟು 100 ಮಾರ್ಕ್ಸಿಗೆ ಆಯಿತು. ಮತ್ತು ಟೈಮ್ ರಿಪೀಟ್ ಮಾಡೋಗುತ್ತೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಜನರಲ್ ಕನ್ನಡ 25, ಇದು ಜನರಲ್ ಕನ್ನಡ 25 ಮಾರ್ಕ್ಸಿಗೆ, ಜನರಲ್ ಇಂಗ್ಲೀಷ್ 25 ಮಾರ್ಕ್ಸಿಗೆ, GK 25 ಮಾರ್ಕ್ಸಿಗೆ, ಸೈಕಾಲಜಿ 50 ಮಾರ್ಕ್ಸಿಗೆ ಇರುತ್ತೆ. ನೋಡಿ, ಮತ್ತೆ ಸೈಕಾಲಜಿ ಓದಬೇಕು. ಸೈಕಾಲಜಿ ಮೇಲೆ ಈಗಾಗಲೇ ಸಾಕಷ್ಟು ವೀಡಿಯೋಗಳನ್ನು ನಾವು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಮೇಲೆ ತಂದಿದ್ದೇವೆ. ಹಾಗೆಯೇ ಇಲ್ಲೂ ಕೂಡ ತಂದಿದ್ದೇವೆ, ಇನ್ನು ಯೂಟ್ಯೂಬ್ ಮೇಲೆ. ಹಾಗಾದರೆ ಎರಡೂ ತಾವು ನೋಡಿ ತಯಾರಿನ ಆರಂಭಿಸ್ಬೋದು. ಎಲ್ಲ ಲಭ್ಯ ಇದೆ. ಆದರೆ TET ಹೆಡ್ಲೈನಲ್ಲಿ TET ಅಂತ ಹೆಡ್ಲೈನಲ್ಲಿದೆ. ಪ್ರತ್ಯೇಕವಾಗಿ ಮತ್ತೆ ವಿಡಿಯೋಗಳನ್ನು ತರೋ ಪ್ರಯತ್ನ ಮಾಡ್ತೀವಿ. ಹಾಗೆಯೇ ಈಗ ಗಣಕಯಂತ್ರ 10 ಮಾರ್ಕ್ಸಿಗೆ ಗೊತ್ತಾಯಿತು. ಒಟ್ಟು 150 ಮಾರ್ಕ್ಸಿಗೆ. ಪೇಪರ್ 2 ಅಲ್ಲಿ ಏನಿದೆ, ಪೇಪರ್ 2 ಅಲ್ಲಿ 2 ಸೆಕ್ಷನ್ ಇರಲಿದೆ. ಇದು 2 ಸೆಕ್ಷನ್ ಯಾರ್ಯಾರು ಬರೀಬೇಕಪ್ಪ ಅಂದರೆ ಮ್ಯಾಥಮೆಟಿಕ್ಸ್ ಟೀಚರ್, ಇಂಗ್ಲೀಷ್ ಟೀಚರ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್ ಬರೀಬೇಕು. 50 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರಲಿದೆ. ನಿಮಗೆ ಎಷ್ಟು ಟೈಮ್ ಇರುತ್ತೆ ಅಂತಂದರೆ 1 ಗಂಟೆ ಇರುತ್ತೆ. ಇದರಲ್ಲಿ ನೀವು ಏನು ನೀವು ಮಾಡ್ಕೋಬೇಕು ಅಂತಂದರೆ 50% ಮಾರ್ಕ್ಸನ್ನು ಪಡಿಲೇಬೇಕು. 50% ಅಂದರೆ ಎಷ್ಟು ಅಂದರೆ 150 ಮಾರ್ಕ್ಸ್ ಪೇಪರಿಗೆ 75 ಅಂಕಗಳನ್ನ ಗಳಿಸಲೇಬೇಕು. ಎಲಿಜಿಬಲ್ ಆಗೋದಕ್ಕೆ, ಸೆಲೆಕ್ಷನ್ ಆದ ಹಾಗೆ ಅಲ್ಲ, ಮತ್ತು ಎಲಿಜಿಬಲ್ ಆಗೋದಕ್ಕೆ 50% ಮಾರ್ಕ್ಸ್. ಪೇಪರ್ 2 ಅಲ್ಲಿ ನಾನು ಹೇಳ್ತಾ ಇರೋದೇನು ಅಂದರೆ 150 ಮಾರ್ಕ್ಸಿಗೆ ಪೇಪರ್ 2 ಇರುತ್ತೆ. ಇದರಲ್ಲಿ ನೀವು 75 ತೊಗೊಂಡ್ರೆ ಯು ಆರ್ ಎಲಿಜಿಬಲ್. ಸೆಲೆಕ್ಷನ್ ಲಿಸ್ಟಲ್ಲಿ ಬರೋದಕ್ಕೆ ಎಲಿಜಿಬಲ್, ಆದರೆ ಸೆಲೆಕ್ಷನ್ ಅಲ್ಲ. ಇರಲಿ. ಹಾಗಾದರೆ ಪೇಪರ್ 2 ಅಲ್ಲಿ ಏನಿದೆ ಅಂತಂದರೆ ಪೇಪರ್ 2 ಅಲ್ಲಿ ಸೆಕ್ಷನ್ 2, ಪೇಪರ್ 2 ಅಲ್ಲಿ ಸೆಕ್ಷನ್ 2 ನಾನು ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ 100 ಮಾರ್ಕ್ಸಿನ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಹಾಗಾದರೆ ಇವುಗಳ ಬಗ್ಗೆನೂ ನಾನು ತರಲಿದ್ದೇನೆ ವಿಡಿಯೋ. ಈಗಾಗಲೇ ತರ್ತಾ ಇದ್ದೀನಿ ವಿಡಿಯೋನ. ಸೋಷಿಯಲ್ ಸೈನ್ಸ್ ಇದೆ, ಇಂಗ್ಲೀಷನ್ನು ತಂದಿದ್ದೇನೆ ಆಲ್ರೆಡಿ. ಮತ್ತೆ ನೋಡೋಣ. ಹಾಗೆ ಪೇಪರ್ 2 ಅಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಅಂದರೆ 50%. ಔಟ್ ಆಫ್ 150ಗೆ ನೀವು 75 ಮಾರ್ಕ್ಸ್ ತಗೊಳ್ಳೇಬೇಕು. ಹಾಗಾದರೆ ಸರ್ TET ಪಾಸ್ ಮಾಡಿದವ್ರಿಗೆ ಮಾತ್ರ, ಇದನ್ನು ನೆನಪಲ್ಲಿ ಇಡ್ರಿ, TET ಪಾಸ್ ಮಾಡಿದವ್ರಿಗೆ ಮಾತ್ರ. ಆಲ್ರೆಡಿ CTT ಆಗಿದೆ ಅಂದರೆ ಅವರು ಕೂಡ ಬರಿಬೋದು ಈ ಪೇಪರನ್ನು. ಪೇಪರ್ 3 ಮತ್ತು ಮ್ಯಾಥ್ಸ್ ಮತ್ತು ಸೈನ್ಸಿಗೆ ಇರಲಿದೆ. ಯಾರಿಗೆ ಇದು ಪೇಪರ್ 3? ಯಾಕೆ ಸರ್ ಇದು ಗೊಂದಲ? ನೋ ಗೊಂದಲ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಯಾರು ಮ್ಯಾಥ್ಸ್ ಟೀಚರ್ ಇದ್ದಾರೆ ಅಥವಾ ಸೈನ್ಸ್ ಟೀಚರ್ ಇದ್ದಾರೆ, ಸೋಷಿಯಲ್ ಸೈನ್ಸ್ ಟೀಚರ್ ಯಾರಿದ್ದಾರೆ, ಅವರು 100 ಮಾರ್ಕ್ಸಿಗೆ ಈ ಕನ್ನಡ ಪೇಪರನ್ನು, ಲ್ಯಾಂಗ್ವೇಜ್ ಪೇಪರನ್ನು ಬರೀಲೇಬೇಕು. ಅದರಲ್ಲಿ 60%ನ್ನು ಗಳಿಸಲೇಬೇಕು. ಮ್ಯಾಥ್ಸ್ ಟೀಚರ್ ತಾವು ಆಗಿದ್ದರೆ ಅಥವಾ ಸೋಷಿಯಲ್ ಸೈನ್ಸ್ ಟೀಚರ್ ತಾವಾಗಿದ್ದರೆ ಈ ಪೇಪರ್ ಇರಲಿದೆ. ಹಾಗಾದರೆ ಇದ್ರ ಬಗ್ಗೆಯೂ ಕೂಡ ನಾನು ಪೇಪರ್ಗಳನ್ನ ನಾನು ಸಾಲ್ವ್ ಬರ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗೆಯೇ ಡಿಸ್ಕ್ರಿಪ್ಟಿವ್ ವೀಡಿಯೋಸನ್ನು ಕೂಡ ತರೋ ಪ್ರಯತ್ನವನ್ನು ಮಾಡ್ತೇನೆ. ಅದುವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಒಂದೇ ಒಂದು ಕೆಲಸ ಮಾಡಿ ಸ್ನೇಹಿತರೆ, ಈ ವಿಡಿಯೋ ಕೆಳಗಡೆ ಇರುವಂಥ ಶೇರ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಶೇರಿಂಗ್ ಈಸ್ ಕೇರಿಂಗ್. ತಮ್ಮಿಂದ ಒಂದೇ ಒಂದು ಬಯಸೋದು ಸಾಕಷ್ಟು ಜನ ನೋಡಲಿ, ಉಪಯೋಗ ಪಡೀಲಿ ಅಂತ. ತಾವು ಇದೊಂದು ಕೆಲಸ ಮಾಡ್ತೀರಿ ನಮಗೋಸ್ಕರ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀರಲ್ವ? ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕನ್ನು ಮಾಡಿ. ಲೈಕ್ ಮಾಡೋದು ಕೂಡ ನಮಗೆ ತುಂಬಾ ಇಷ್ಟ ಆಗುತ್ತೆ. ಎನಿವೆ, ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.